156 ಕೇಸು ನಾನು ತಗೊಂಬಂದೆ. ನಾನು ಬರಬೇಕಾದ್ರೆ ಸುಮಾರು 150 ಕೇಸಾದರೂ ಮುಗಿಸ್ಕೊಂಡು ಹೋಗಬೇಕು ಅಂತ ಖುಷಿಯಲ್ಲಿ ಬಂದೆ. ಆದರೆ ಎಲ್ಲೋ ಒಂದು ಕಡೆ ಎರಡೂ ಕಡೆಯಿಂದ ಸಾರ್ವಜನಿಕರಿಂದ ಇರಲಿ ಅಧಿಕಾರಿಯಿಂದಾಗಲಿ ಸರಿಯಾದ ಕೋಆಪ್ರೇಷನ್ ಇಲ್ಲದೆ ನಾನೇ ಜೋರು ಮಾಡಿ ಸ್ವಲ್ಪ 124 ಕೇಸನ್ನು ಮುಗಿಸಿದ್ದೀನಿ. ಮೋರ್ ದೆನ್ 50% ಆಗಿದೆ. ಈ 2 ದಿನದಲ್ಲಿ ಸುಮಾರು 6-7 ಕಡೆ ನಾವು ಇವತ್ತು ಬೆಳಗ್ಗೆ 3 ಕಡೆ ಹೋಗಿದ್ವಿ, ನಿನ್ನೆ ಒಂದು 4 ಕಡೆ ಹೋಗಿದ್ವಿ. 4 ಹಾಸ್ಟ್ಲು ಭಾರಿ ಚಿಂತಾಜನಕವಾಗಿದೆ. ಅದು 4 ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತೊಂದು ಇದಕ್ಕೆ ನಾವು ಆ ಒಂದು ಊರಿಗೆ ನೀರಿಲ್ಲ ಅಂತ ಹೇಳಿದ್ದಾರೆ. ಯಾವುದು ರಾಗಿ ಮುದ್ನಹಳ್ಳಿ, ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಾನು. 5 ಕೇಸು, ಸುಮಾರು 7 ಕೇಸುಗಳಲ್ಲಿ 5 ಕೇಸನ್ನು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬೇಲೂರು ಗ್ರಾಮ ಪಂಚಾಯತಿ ಬೇವನಹಳ್ಳಿದು. ಆಮೇಲೆ 4 ಹಾಸ್ಟ್ಲುಗಳು. ಇನ್ನೊಂದು ಯಾವುದು ಮಿಮ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಅವರು ಡೈರೆಕ್ಟ್ ಮಾಡಿದ್ವಿ, ಅಲ್ಲೇನು ಕೇಸ್ ನಾನು ರಿಜಿಸ್ಟರ್ ಮಾಡ್ತಾಯಿಲ್ಲ, ಮಕ್ಕಳು ಓದ್ತಾಯಿದ್ರು, ಅದು ತೊಂದರೆ ಆಗಲ್ಲ ಅಂಥೇಳಿ ಗುತ್ತಲಕೆರೆ ಹೋಗಿದ್ದೀವಿ. ಸುಮಾರು 40 ಕೋಟಿ ನಾನು ಕೇಸ್ ರಿಜಿಸ್ಟರ್ ಆದಮೇಲೆ ಶಾಂಕ್ಷನ್ ಆಗಿದೆ. ಎಲ್ಲ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೇಸು ಇಟ್ಕೊಂಡಿದ್ದೀನಿ, ಕೇಸು ಮುಗಿಸಿಲ್ಲ, ಅದೆಲ್ಲ ಮುಗಿಸಿ ನಾನೇ ತಿಂಗಳು ಮಾನಿಟ್ರ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟು ಏನು ಪಬ್ಲಿಕ್ ಕೇಸ್ಗಳಿದೆಯೋ ಅದನ್ನು ನಾನು ಅದು ಪೂರ್ತಿ ಮುಗಿಯೋವರೆಗೂ ಕೇಸ್ ಕ್ಲೋಸ್ ಮಾಡೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾತ್ರ ನಾನು ಕ್ಲೋಸ್ ಮಾಡ್ತೀನಿ. ಇವತ್ತು ಹಾಸ್ಟೆಲಲ್ಲೇ ಹೋಗಿದ್ದಂತ ಅವ್ರಿಗೆ ಹೇಳಿದ್ದೀನಿ. ಇವತ್ತು ADC ಬಂದಿದ್ದರು, DD ಸೋಷಿಯಲ್ ವೆಲ್ಫೇರ್ ಬಂದಿದ್ದರು. 15 ದಿವಸದಲ್ಲಿ 2 ಹಾಸ್ಟ್ಲು ಚೇಂಜ್ ಮಾಡಲೇಬೇಕು. ಅದು ಒಳ್ಳೆ ಈ ಥರ ಇತ್ತು. ನಮ್ಮ ಕ್ಯಾಮ್ರಾಗಳು ನನ್ನ ಟೇಬಲ್ ಮೇಲೆ ಇದ್ದಂಗೆ ಆ ಮಕ್ಕಳು ಆ ಥರ ಅಲ್ಲೇ ತಿನ್ನಬೇಕು, ಟೇಬಲ್ ಮೇಲೆ ತಿನ್ನಬೇಕು, ಏನು ಬೆಡ್ ಮೇಲೆ ಅಲ್ಲೇ ಓದಬೇಕು, ಅಲ್ಲೇ ಮಲಗಬೇಕು, ಬಟ್ಟೆ ಇಟ್ಕೊಳ್ಳೋಕೆ ಅಲ್ಲೇ. ಆ ಟಾಯ್ಲೆಟ್ಗಳು ಹೋಗೋಕ್ಕಾಗಲ್ಲ, ಅವ್ರ ಕೈಲೇ ಕ್ಲೀನ್ ಮಾಡ್ತಾರಂತೆ. ಅದು ಹೆಂಗಿದೆ ಅಂದರೆ ನಿಮ್ಮ ಕ್ಯಾಮ್ರಾಗಳು ಒಂದಕ್ಕೊಂದು ಅಡ್ಡ ಇದ್ದಂಗೆ ಆ ಥರ ಇದೆ. ಒಳಗಡೆ ಕೆಳಗಡೆ ನುಗ್ಗೋಗ್ಬೇಕು, ಅವಕಾಶನೇ ಇಲ್ಲ. ಅದು ಮಾನವರು ಇರೋದಂಥ ಜಾಗ ಅಲ್ಲ ಹಾಸ್ಟ್ಲುಗಳು. ಅವ್ರು ಯಾಕೆ ಈ ಥರ ಮಾಡೋ ಅಧಿಕಾರಿಗಳು ಇದನ್ನು ಗಣನೆ ತೊಗೋಬೇಕು. DC ಗೆ ಹೇಳಿದ್ದೀನಿ, ಅದು 1 ವಾರದಲ್ಲೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಸರಿಸಮಾನವಾಗಿರಬೇಕು, ಗೌರವ ಬದುಕಬೇಕು ಅಂತ ಅದು ಹೇಳಿದ್ದಾರೆ. ನಮ್ಮ ಕರ್ತವ್ಯ ಏನು ಅಂತ ಹಕ್ಕುಗಳು ಅಂತ ಹೇಳಿದ್ದಾರೆ. ನಾವು ಕರ್ತವ್ಯ ಬಿಟ್ಟಿದ್ದೀವಿ, ಬರೀ ಹಕ್ಕುಗಳಿಗೆ ಎಲ್ಲರೂ ಫೈಟ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯ ನಾವು ಮಾಡ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಅವರು ಸಮಾಜ ಈಕ್ವಲ್ ಆಗಿರಬೇಕು ಅನ್ನೋ ಜೊತೆಗೆ ಇಲ್ಲಿ ವಿರುದ್ಧವಾಗಿ ನಡೀತಾ ಇದೆ. ಹಾಸ್ಟೆಲ್ಗಳಲ್ಲಿ ಗೌರವತೆ ಬರಬೇಕು, ಅದು ವಿರುದ್ಧವಾಗಿ ನಡೀತಾ ಇದೆ. ನಾನು ಅಲ್ಲೇ ಹೇಳಿದ್ದೀನಿ, ಅದೆಲ್ಲ ಸರಿ ಮಾಡದೇ ಇದ್ದರೆ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀನಿ.